ಇವತ್ತು ಮನೆಯಲ್ಲಿ ಈಸಿಯಾಗಿ ರುಚಿಯಾಗಿ ಹೇಗೆ ಖಾರ ಸೇವ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಒಂದು ಬೌಲು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಬೌಲ್ ಕಡಲೆ ಹಿಟ್ಟಿಗೆ ನಾನು ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗೋಸ್ಕರ ಮತ್ತು 2 ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಬೇಕಾಗಿರೋ ಅಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು. ಮಿನಿಮಮ್ ಅಂದರೂ 1 ಟೇಬಲ್ ಸ್ಪೂನ್ ಆದರೂ ಹಾಕಿ. ಅದಾದಮೇಲೆ ನಾನು 1 ಟೇಬಲ್ ಸ್ಪೂನ್ ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಅಜ್ವೈನ್ ಈ ಥರ ರಬ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1/4 ಟೇಬಲ್ ಸ್ಪೂನ್ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಬಿಸಿ ಮಾಡಿರೋಂತಹ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ಗೋಸ್ಕರ ಇದು 2 ಹಾಕ್ಕೋತಿದ್ದೀನಿ. ನೀವು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದಾದಮೇಲೆ ಈ ಥರ ಗಟ್ಟಿ ಕಲಿಸ್ಕೋಬೇಕು, ಯಾವತ್ತೂ ತೆಳುವಾಗಿ ಕಲಿಸ್ಕೋಬಾರ್ದು ಬಜ್ಜಿ ಥರ. ಅದಾದಮೇಲೆ ಗಟ್ಟಿಯಾಗಿ ಕಲಿಸ್ಕೊಂಡು ಈ ಥರ ನಾನು ಚಕ್ಲಿ ಬರುತ್ತಲ್ಲ ಅದಕ್ಕೆ ಹಾಕಿ ಮೀಡಿಯಮ್ ದಪ್ಪದಲ್ಲಿ ಮಾಡಿದ್ದೀನಿ. ತುಂಬ ತೆಳ್ಳಗೆ ಮಾಡಿಲ್ಲ, ಮೀಡಿಯಮ್ ದಪ್ಪದಲ್ಲಿ ಮಾಡಿದ್ದೀನಿ. ಸೊ ಈ ಥರ ಬಂದಿದೆ. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಬರುತ್ತೆ.